ಹಾಯ್ ನಮಸ್ಕಾರ. ಅಲ್ಲಿಂದ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಬೇಳೆ ಸಾಂಬಾರು ಜೊತೆ ಪಪ್ಪು ಸಾರು ಜೊತೆ ರೊಟ್ಟಿ ಜೊತೆ ತುಂಬಾ ರುಚಿಯಾದಂಥ ಚಟ್ನಿ ಪುಡಿ ಮಾಡೋ ವಿಧಾನ ನೋಡೋಣ. ತುಂಬಾ ಸುಲಭವಾಗಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಈ ಚಟ್ನಿ ಪುಡಿ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಅದು ಬಿಸಿ ಆದಮೇಲೆ ಎಲ್ಲ ಒಂದೇ ಕಪ್ಪಲ್ಲಿ ಮೆಷರ್ಮೆಂಟ್ ಮಾಡ್ಕೋತಾ ಇರೋದು. 1 ಕಪ್ನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆನ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ತುಂಬ ಕಪ್ಪಗೆ ಮಾಡ್ಕೋಬಾರ್ದು. ನೋಡಿ, ಇಷ್ಟು ಮಾತ್ರ ಆದರೆ ಸಾಕು. ಈಗ ಕಡಲೆಬೇಳೆ ಎಲ್ಲ ಹುರಿದಿದ್ದಾಗಿದೆ. ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತಗೋತಾ ಇದ್ದೀನಿ. ಈಗ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಉದ್ದಿನಬೇಳೆನ ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಮಾತ್ರ ಹುರ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಟರೆ ಬೇಗ ಕಪ್ಪಕ್ಕಾಗ್ಬಿಡುತ್ತೆ, ಸರಿಯಾಗಿ ಫ್ರೈ ಆಗೋದಿಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ಈಗ ಇದನ್ನು ಹುರಿದಿದ್ದಾಗಿದೆ. ಸಪ್ರೇಟಾಗಿ ಪ್ಲೇಟಿಗೆ ತಗೋತಾ ಇದ್ದೀನಿ. 1 ಕಪ್ನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನ ಮೊದಲೇ ತೊಳೆದ್ಬಿಟ್ಟು ಪೂರ್ತಿ ಡ್ರೈ ಮಾಡಿಬಿಟ್ಟು ಹುರಿದ್ರೆ ಬೇಗ ಫ್ರೈ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಪೂರ್ತಿಯಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ, ಕ್ರಿಸ್ಪಿಯಾಗಿ ಆಗಬೇಕು. ನೋಡಿ, ಇದೆಲ್ಲ ಹುರಿದಿದ್ದಾಗಿದೆ. ಸಪ್ರೇಟಾಗಿ ತಗೋತಾ ಇದ್ದೀನಿ. ಈಗ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಅಲ್ಲಿ ಖಾರ ಮೆಣಸಿನ್ಕಾಯಿ ಒಂದು 20 ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 8 ತೊಗೊಂಡಿದ್ದೀನಿ. ಎರಡನ್ನೂ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಚಟ್ನಿ ಪುಡಿ ಕೆಂಪಗೆ ಬರಬೇಕು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿನ ಇನ್ನೂ ಹೆಚ್ಚಿಗೆ ಹಾಕ್ಕೋಬೇಕು. ಈಗ ಇದೆಲ್ಲ ಹುರಿದಿದ್ದಾಗಿದೆ. ಸಪ್ರೇಟಾಗಿ ಪ್ಲೇಟಿಗೆ ತಗೋತಾ ಇದ್ದೀನಿ. ಈಗ ಹುಣಸೆ ಹುಳಿನ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಇದರಲ್ಲಿ ತೇವಾಂಶ ಏನಾದರೂ ಇದ್ದರೆ ಪೂರ್ತಿ ಡ್ರೈ ಆಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಸಪ್ರೇಟಾಗಿ ತಗೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಸಹ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಉಪ್ಪನ್ನು ಒಂದೇ ಸಲ ಹಾಕ್ಬಾರ್ದು, ಸ್ವಲ್ಪ ಹುರಿದು ಇಟ್ಕೊಂಡು ಮೊದಲು ಒಂದು ಸ್ವಲ್ಪ ಹಾಕ್ಕೊಂಡು ನೋಡ್ಕೊಂಡು ಆಮೇಲೆ ಉಪ್ಪನ್ನು ಸೇರಿಸ್ಕೋಬೇಕು. ತುಂಬ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದ್ದರೆ ಸ್ವಲ್ಪ ಹೆಚ್ಚಿಗೆ ಇರಬೇಕು ಚಟ್ನಿ ಪುಡಿಗೆ. ತುಂಬ ಸಪ್ಪೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ 1 ಕಪ್ನಷ್ಟು ಒಣ ಕೊಬ್ಬರಿನ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬ ಕಪ್ಪಗೆ ಮಾಡೋದೇನು ಬೇಡ. ನೋಡಿ, ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು. ಈಗ ಹುರಿದಿರೋಂಥ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇದು ಪೂರ್ತಿ ತಣ್ಣಕ್ಕಾಗಬೇಕು. ಆಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ತುಂಬ ನೈಸಾಗಿ ಏನು ಮಾಡೋದು ಬೇಡ, ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ತುಂಬ ಅಲ್ಲ, ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ಈಗ ಉಳಿದಿರೋಂಥ ಬೇಳೆಗಳ ಜೊತೆಗೆ ಒಣ ಕೊಬ್ಬರಿನ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ಹೆಚ್ಚಿಗೆ ಹಾಕಿದರೆ ಕೊಬ್ಬರಿನ ಸಪ್ರೇಟಾಗಿ ಪೌಡ್ರ್ ಮಾಡಿಕೊಂಡು ಸೇರಿಸ್ಕೊಬೇಕು, ಇಲ್ಲಾಂದರೆ ಅದು ಎಣ್ಣೆ ಬಿಟ್ಕೊಂಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನೆಲ್ಲ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿ ನೋಡಿಬಿಟ್ಟು ಉಪ್ಪೇನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು. ಖಾರ ಸಾಲದೇ ಇದ್ದರೆ ಸ್ವಲ್ಪ ಒಣ ಖಾರದ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮನೆಯಲ್ಲೇ ಮಾಡಿರೋಂಥ ಒಣ ಖಾರದ ಪುಡಿ ಆದರೆ ಚೆನ್ನಾಗಿರುತ್ತೆ. ಈಗ ಚಟ್ನಿ ಪುಡಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆನ ತೊಗೋಬೇಕು. ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಹಾಕ್ಕೊಬಾರ್ದು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸ್ಬಿಟ್ಟು, ಸಾಸಿವೆ ಸಿಡ್ದಿದ್ದಾದಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಪೂರ್ತಿ ಲೈಟಾಗಿ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದು ಚಟ್ನಿ ಪುಡಿಗೆ ಸೇರಿಸಿದಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಚಟ್ನಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಟ್ನಿ ಪುಡಿಗೆ ಒಗ್ಗರಣೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಉಪಯೋಗಿಸ್ಬೋದು. ಈಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಪೂರ್ತಿಯಾಗಿ ತಣ್ಣಕ್ಕಾದ್ಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ರೆ ತುಂಬ ದಿನದವರೆಗೂ ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.